ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಕೇಳ್ತಿದೆ ಈಗ ಪ್ರತಿ ಸಿಚುವೇಶನ್ಗೂ ನಿಮ್ ಸಿನಿಮಾದಲ್ಲಿ ಎಲ್ಲಾ ಸಿನಿಮಾಗಳಲ್ಲೂ ಒಂದೊಂದು ಹಾಡಿರತ್ತಲ್ವಾ ಸರ್? ಎಂತ ಲವ್ಲಿ ಪಿಕ್ಚರೈಸೇಷನ್ ಸರ್. ಎಷ್ಟ್ ದಿನ ತಗೊಂಡ್ರಿ ಸರ್ ಈ ಸಾಂಗ್ ನ ನೀವು ಪಿಕ್ಚರೈಸ್ ಮಾಡಕ್ಕೆ? ಒಂದೇ ದಿವಸದಲ್ಲಿ ಪಿಕ್ಚರೈಸ್ ಮಾಡಿದ್ದೆ. ಮಧುಮಲ ಡೇಟ್ ಇರಲಿಲ್ಲ ಅವಾಗ. ಆಕ್ಚುಲಿ ಚರಣ ಇರ್ಬೇಕು, ಚರಣ ಒಂದೇ ಶಾರ್ಟ್ ಅಲ್ಲಿ ತೆಗ್ದಿರ್ತೀನಿ. ಒಂದ್ ಚರಣ ಫುಲ್ ಒಂದೇ ಶಾರ್ಟ್. ಏನು ಒಂದ್ ಗುಡಿಸ್ಲೊಳಗೆ ಹೋಗೋದು, ಆಮೇಲೆ ಇಲ್ಲಿ ಆಚೆ ಕತೆ ಹೇಳೋದು ಒಂದು ಪಾರ್ಟ್, ಅಲ್ಲಿ ಹೇಳೋದು ಒಂದು ಪಾರ್ಟ್. ಒಂದೇ ದಿವಸ ಐಡಿ ಸಾಂಗ್ ತೆಗ್ದು. ರವಿ ಸರ್, ಇವಾಗ ನೀವು ನಿಮ್ ಹಾಡ್ನ ಇವಾಗ ನೋಡ್ತಿರ್ಬೇಕಾದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಅಲ್ಲ, ನಾವು ಎಷ್ಟು ಪ್ರತಿ ಸಿಚುವೇಶನ್ ನ ಹೆಂಗ್ ಎಂಜಾಯ್ ಮಾಡ್ತಿದ್ವಿ ಅನ್ಸುತ್ತೆ. ನಾನು ಮೂಮೆಂಟ್ಸೇ ಇರಲ್ಲ ನನ್ನ ಸಾಂಗ್ ಅಲ್ಲಿ ಆಕ್ಚುಲ್ ಆಗಿ ನೋಡಿದ್ರೆ. ಇಟ್ಸ್ ಆಲ್ ಕಂಪೋಸ್ಡ್ ಅಂಡ್ ಆನ್ ದ ಸಿಚುವೇಶನ್. ಅದು ಬಹುಶಃ ಐ ಥಿಂಕ್ ನನ್ ಬಿಟ್ರೆ ಬೇರೆ ಯಾರು ಮಾಡ್ತಿಲ್ಲ ಅನ್ನೋದು ಅದು ಗರ್ವದಿಂದ ಹೇಳ್ಕೊತೀನಿ ನಾನು. ನಾನು ಇವ್ರಿಗೆ ಹೇಳೋದಷ್ಟೇ, ವೆನ್ ಯು ಡೂ ಸಾಂಗ್ಸ್ ಅಲ್ಲ, ಇಟ್ಸ್ ನಾಟ್ ಅಬೌಟ್ ಓನ್ಲಿ ಡ್ಯಾನ್ಸಿಂಗ್ ಆಲ್ ದ ಟೈಮ್. ನೀವು ಬರೀ ತಾಳಕ್ಕೆ ಕುಣಿತಾ ಇರ್ತೀರ, ಆ ತಾಳದ ಸಮೇತ ಎಕ್ಸ್ಪ್ರೆಸ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ಪ್ರೇಮ್ ತಾಪ ಫಸ್ಟ್ ಬಂದಿದ್ದ ಆಟಿಟ್ಯೂಡ್ ಬೇಕಾಗಿರ್ಲಿಲ್ಲ. ಆಮೇಲೆ ಇಡೀ ಸಾಂಗ್ ನೀವು ಶೈನೆಸ್ ಮೇಂಟೈನ್ ಮಾಡಬೇಕು. ವೆನ್ ಯು ಆ್ಯಡ್ ಒಂದು ರೊಮ್ಯಾನ್ಸ್ ಇನ್ಸೈಡ್ ಒನ್ ಗುಡ್ಸ್ಲಲ್ಲಿ ಇರ್ಬೇಕಾದ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾರೆ ಒಂದು ಹೆಣ್ಮಕ್ಳಿಗೆ, ನಿಮ್ ಫ್ರೆಂಡ್ಸ್ ಹತ್ರ ನೀವು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಅದು ಬ್ರೈಟ್ ಆಗಿರಲ್ಲ. ಅದು ಅದ್ರೊಂದು ನಾಟಿನೆಸ್, ತುಂಟತನ, ಬೇಸಿಕಲಿ ಒಂದು ಶೈನೆಸ್ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಥ್ರೂಔಟಲ್ಲಿ ಒಂದು ನಾಚಿಕೆ ಇರಲೇಬೇಕು. ಆಮೇಲೆ ಈ ತರ ಸಿಚುವೇಶನ್ಸ್ ಏನ್ ಹೇಳಿದ್ರು ಕೂಡ ಜೀವನ ಅರ್ಥ ಮಾಡ್ಕೊಂಡ್ರೆ, ರೊಮ್ಯಾನ್ಸ್ ಅರ್ಥ ಮಾಡ್ಕೊಂಡ್ರೆ, ಪ್ರೀತಿ ಅರ್ಥ ಮಾಡ್ಕೊಂಡ್ರೆ, ಗಂಡು ಹೆಣ್ಣಿನ ಭಾವನೆಗಳು ಅರ್ಥ ಮಾಡ್ಕೊಂಡ್ರೆ, ಅವರಿಬ್ಬರ ಮಧ್ಯೆ ಸಂಬಂಧ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಈ ತರ ಸಾಂಗ್ಸ್ ಬರೆಯೋಕ್ಕೂ ಸಾಧ್ಯ, ಪಿಕ್ಚರೈಸ್ ಮಾಡೋಕ್ಕೂ ಸಾಧ್ಯ. ಅದು ಹಂಸಲೇಖ ಬಿಟ್ರೆ ಅದು ನನಗೆ ಅವ್ರ ಕಾಂಬಿನೇಷನ್ ಹೇಳ್ ಮಾಡಿದ್ದ ಜೋಡಿ ಅದಕ್ಕೆ ಕಾಣಿಸುತ್ತೆ ಸ್ಕ್ರೀನ್ ಮೇಲೆ. ನಿಮ್ಮ ಅವರ ಬಾಂಡಿಂಗ್ ಇಲ್ಲದೆ ಸ್ಯಾಂಡಲ್ವುಡ್ ಇಲ್ಲ ಸರ್. ಅದು ಗೊತ್ತಿಲ್ಲದೆ ಬಂದು ಸೇರ್ಕೊಂಡಂತ ಒಂದು ಜೋಡಿ ಅದು. ಅದಕ್ಕಿಂತ ಒಂದು ಅದ್ಭುತವಾದ ಲವರ್ಸ್ ಇಲ್ಲವೇ ಇಲ್ಲ. ಬೆಸ್ಟ್ ಲವ್ ಜೋಡಿ ಅಂದ್ರೆ ನಾವೇ. ಹೌದು ಸರ್, ಸತ್ಯ. ಅಂಡ್ ನನ್ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ಒಬ್ಬ ವ್ಯಕ್ತಿ ಅಂದ್ರೆ ಅದು ಹಂಸಲೇಖ. ಅವ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದು ಯಾರು ಅಂದ್ರೆ ಅದು ನಾನು. ನಾವು ಮಾಡಿರೋ ಸಾಂಗ್ಸ್ ವರ್ಲ್ಡ್ಸ್ ಬೆಸ್ಟ್ ಕಾಂಬಿನೇಷನ್. ನಾವು ವರ್ಲ್ಡ್ಸ್ ಬೆಸ್ಟ್ ಸಾಂಗ್ಸ್ ವಿ ಹ್ಯಾವ್ ಕ್ರಿಯೇಟೆಡ್. ಇನ್ನು ಇದಕ್ಕಿಂತ ಮುಂದೆ ಮಾಡಕ್ಕೂ ಆಗಲ್ಲ. ಅದು ಇಟ್ ಇಸ್ ಇಂಪಾಸಿಬಲ್ ಆಲ್ಸೋ. ವೆರಿ ನೈಸ್ ಸರ್. ಥ್ಯಾಂಕ್ ಯು ಸರ್. ನಮ್ಗೆ ಗೊತ್ತೇ ಇರಲಿಲ್ಲ ಒನ್ ಡೇಲ್ ಶೂಟ್ ಆಗಿರುವಂತ ಹಾಡೋದು. ಅಂಡ್ ಕಮಿಂಗ್ ಬ್ಯಾಕ್ ಟು ಯೋರ್ ಪರ್ಫಾರ್ಮೆನ್ಸ್, ವಿಜಿ, ನಿಮ್ಮ ಎಕ್ಸ್ಪ್ರೆಷನ್ಸ್ ತುಂಬಾ ಚೆನ್ನಾಗಿ ಕೊಡ್ತೀರಾ ವಿಜಿ. ಥ್ಯಾಂಕ್ ಯು. ಅಂಡ್ ಕಾಸ್ಟ್ಯೂಮ್ ಕೂಡ ತುಂಬಾ ಚೆನ್ನಾಗಿ ಮ್ಯಾಚ್ ಮಾಡಿದೀರಾ. ಮಧುಬಾಲ ಅವರು ನನ್ನ 2 ಸಿನಿಮಾದಲ್ಲಿ ಅವರೇ ನನ್ನ ತಾಯಿ. ಅಂಡ್ ನಾನು ಅವ್ರ ಜೊತೆ ಕೂತ್ಕೊಂಡಾಗ ಐ ಯೂಸ್ ಟು ಆಸ್ಕ್ ಹರ್ ಅಬೌಟ್ ದ ಸಾಂಗ್ಸ್, ಹೆಂಗಿತ್ತು ಅವಾಗ ಅಂತ. ಯು ನೋ ಹರ್ ಫೇವ್ರೆಟ್ ಸಾಂಗ್ ಇಸ್ ಬೊಂಬೆ ಬೊಂಬೆ ಅಂತ. ಬೊಂಬೆ 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 ಆ ಹಾಡು ತುಂಬಾ ಇಷ್ಟ ಅಂತೆ ಅವ್ರಿಗೆ. ನಾ ಹೇಳ್ದೆ, ನಿಮ್ದು ಆ ಬೊಂಬೆ ಆದ್ರೆ ನಂದು ಒಂದು ಬೊಂಬೆ ಸಾಂಗ್ ಇದೆ ಅಂತ. ಓನ್ಲಿ ವಿ ಬೋತ್ ಹ್ಯಾವ್ ಬೊಂಬೆ ಸಾಂಗ್ ಅಂತ ಅಂದೆ. ಆಕ್ಚುಲಿ ಬೊಂಬೆ ಅಂತಿದ್ದಂಗೆ ನೆನಪಾಯ್ತು. ಬೆಳಗ್ಗೆ ಬಂದಿದ ತಕ್ಷಣ ಇಲ್ಲ, ಹುಲಿ ಒಂದು ಬೊಂಬೆ ಬಗ್ಗೆ ಒಂದು ಕವನ ಬರೀತಾ ಇದ್ದೆ ನಾನು. ಗೊತ್ತು ಬಿಡ್ರಿ ಇನ್ನೇನು ಹೇಳ್ತೀನಿ ಅಂತ. ಗೊಂಬೆ 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 ನಿನ್ನ ಮುದ್ದಾಡಬೇಕು ನನ್ನ ಗೊಂಬೆ. ಈಗೆಲ್ಲ ನೀನು ಗುದ್ದಾಡಬೇಕು ಗೊಂಬೆ ಅಂತ ಹೇಳಿ ನೀನು. ಆ ಗುದ್ದಾಡದೆ ಸರ್. ಓವರ್ ಆಲ್ ಒಂಥರ ಮೂಡ್ ಕ್ರಿಯೇಟ್ ಮಾಡಿದ್ರಿ. ಆ ಹಾಡ್ನ ನಿಜವಾಗ್ಲೂ ನೀಟಾಗಿ ರೆಪ್ಲಿಕೇಟ್ ಮಾಡಿದ್ರಿ ವೇದಿಕೆ ಮೇಲೆ. ವಂಡರ್ಫುಲ್. ಥ್ಯಾಂಕ್ ಯು. ಈ ಬ್ಯಾಟಲ್ ಅಲ್ಲಿ ಯಾರು ವಿನ್ ಆಯ್ತು ಅಂತ ತಿಳ್ಕೊಳ್ಳೋಂಥ ಸಮಯ. ಸೊ ಇನ್ನೊಂದು ಜೋಡಿನೂ ಬರಬೇಕು, ಭುವನೇಶ್ ಅನನ್ಯ. ಇವರಿಬ್ಬರಲ್ಲಿ ಈ ಬ್ಯಾಟಲ್ ವಿನ್ ಆಗ್ತಾ ಇರೋದು ಯಾರು? ಅನನ್ಯ ತುಂಬಾ ಚೆನ್ನಾಗಿ ಮಾಡಿದ್ಲು, ಅದ್ರಲ್ಲಿ ಎರಡನೇ ಮಾತಿಲ್ಲ. ಸಪೋರ್ಟ್ ಇವ್ನು ಮಾಡ್ಲಿಲ್ಲ ಅನ್ನೋದೊಂದು ಬಿಟ್ರೆ ಅನನ್ಯ ಡಿಡ್ ಎ ವೆರಿ ಗುಡ್ ಜಾಬ್. ಇಲ್ಲಿ ವಿಜಯಲಕ್ಷ್ಮಿ ಅವನು ಅಟ್ಲೀಸ್ಟ್ ದೇ ಸ್ಮೈಲ್ಡ್ ಅಂಡ್ ಡಿಡ್ ಸಮಥಿಂಗ್, ಏನೋ ಮಾಡ್ಕೊಂಡು ಹೋದ್ರು ಅಟ್ಲೀಸ್ಟ್. ಬಟ್ ಅನನ್ಯ ಪರ್ಫಾರ್ಮೆನ್ಸ್ ವಾಸ್ ಬೆಟರ್ ದನ್ ದೀಸ್ 2 people. ಬಟ್ ಅಂತ ಜೋಡಿ ಅಂತ ಬಂದಾಗ ಐ ಥಿಂಕ್ ದೀಸ್ 2 people ವಿ ಹ್ಯಾವ್ ಟು ಗಿವ್, ದೇರ್ ಇಸ್ ನೋ ಅದರ್ ವೇ ನೌ. ವಿಜಯಲಕ್ಷ್ಮಿ ಹಾಗೂ ಪ್ರೇಮ್ ತಾಪ ಈ ಹಳ್ಳಿ ಬ್ಯಾಟಲ್ ನಡೀತಾ ಇರೋದ್ರಿಂದ ಹಳ್ಳಿ ಆಟಗಾಡ ಆಡಲಿಲ್ಲ ಅಂದ್ರೆ ಹೆಂಗೆ? ನಿಮ್ಮಿಬ್ಬರಿಗೋಸ್ಕರ ಒಂದು ಒಳ್ಳೆ ಹಳ್ಳಿ ಆಟನ ನಾನು ಕಂಡಿಡ್ತಿದ್ದೀನಿ. ಪ್ರಾಪರ್ಟಿ ಬರಲಿ. ನಿಮ್ಮಿಬ್ಬರಿಗೆ ಒಂದು ರೊಮ್ಯಾಂಟಿಕ್ ಬುಗುರಿ ಗೇಮ್ ಮಾಡಿಸ್ತಾ ಇದೀನಿ. ಹುಡುಗರು ಏನಿಲ್ಲ, ಬುಗುರಿ ನಿಂಗ್ ಬಿಡ್ತೀರಾ, ಹಿಂಗೆ ಎತ್ಕೊಂಡು ನಿಂಗೆ ಕೈಯಲ್ಲಿ ಎತ್ಕೋತೀರಾ. ರೊಮ್ಯಾಂಟಿಕ್ ಆಗಿ ನಿಮ್ ಏಂಜಲ್ ಕೈಯಲ್ಲಿ ಬಿಡ್ತೀರಾ. ಯಾವ ಏಂಜಲ್ ಕೈಯಲ್ಲಿ ಜಾಸ್ತಿ ಹೊತ್ತು ಬುಗುರಿ ಆಡುತ್ತೋ ಅವರಿಗೆ 10 ಗ್ರಾಮ್ ಚಿನ್ನದ ವಾಟ್ಸಪ್ ಫೋಟೋ ಕಳ್ಸಕ್ಕಾಗ. ರೆಡಿ? ನಿಮ್ಮ ಬುಗುರಿ ಬ್ಯಾಟಲ್ ಶುರು ಆಗ್ತದೆ. 3, 2, 1. ಬೇಗ 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 ಮನೆಗೆ ಹೋಗ್ರಿ. ಬುಗುರಿ ಆಡ್ಸೋಕೆ ಬರ್ಲಿಲ್ಲ ಗಾಬ್ರಿ ನನ್ನ ಮಗನೇ. ನನ್ ಬುಲ್ಡೆ ಮೇಲೆ ಬಿಡ್ತಾ ಇದೆಯಲ್ಲೋ ಗೋಪಾಲ್, ಮುಂದೆ ಕೊಡು.
ಸರ್ ನೀವು ಹೇಳಿದ್ರಿ ಇರೋದ್ರಲ್ಲೇ ಬೆಸ್ಟ್ ಲವರ್ ಬೆಸ್ಟ್ ಜೋಡಿ ಅಂದ್ರೆ ನೀವು ಹಂಸಲೇಖ ಸರ್ ಅಂತ. ಸರ್ ಇದೇ ತಿಂಗಳು ಜೂನ್ 23ನೇ ತಾರೀಕು ನಿಮ್ಮ ಲವರ್ ಅಂದ್ರೆ ಡಾಕ್ಟರ್ ಹಂಸಲೇಖ ಸರ್ ಅವರ 73ನೇ ಹುಟ್ಟುಹಬ್ಬ ಇದೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅವ್ರು ಎಲ್ಲರಿಗೂ ಹಂಸಲೇಖ ಆದ್ರೆ ನನಗೆ ಮಾತ್ರ ರಾಜುನೇ ಅವರು. ರಾಜು ಹೌದು. ಬಹುಶಃ ಏನಾದ್ರೆ ಪರದೆ ಮೇಲೆ ನೀವೇನ್ ನನ್ನ ರಾಜ ಸಾಂಗ್ ಇರ್ಬೋದು, ಇಲ್ಲ ಮನ್ಮಥ ಅಂತ ಹೇಳಿರ್ಬೋದು, ಇಲ್ಲ ರಸಿಕಾ ಅಂತ ಹೇಳಿರ್ಬೋದು, ಇಲ್ಲ ರೊಮ್ಯಾಂಟಿಕ್ ಹೀರೋ ಅಂತ ಹೇಳಿರ್ಬೋದು, ಅದೇನೇ ನಾನು ಪರದೆಯಲ್ಲಿ ರಾರಾಜಿಸಿದ್ರೆ ಅದು ಹಂಸಲೇಖ ರಾಜುನೇ ಕಾರಣ. ಲವ್ಲಿ ಸರ್. ಆ್ಯಂಡ್ ನಮ್ಮಿಬ್ಬರು ಜೋಡಿಯಲ್ಲಿ ಅದ್ರೆಲ್ಲ ಏನೋ ಒಂದು ಪವರ್ ಇದೆ. ದೇಸ್ ಎ ಪವರ್, ಅದಕ್ಕೊಂದು ಶಕ್ತಿ ಇದೆ. ನಾವಿಬ್ಬರು ದೂರ ಆಗಿರ್ಬೋದು, ಬಟ್ ನಮ್ಮ ಹಾಡುಗಳು ಯಾರಿಂದನೂ ದೂರ ಆಗಿಲ್ಲ. ಅದು ಎಲ್ಲರ ಮನಸ್ಸಲ್ಲಿ ಇವತ್ತಿಗೂ ಅದು ರಾರಾಜಿಸ್ತಾ ಇದೆ. ಆ ಸ್ನೇಹ ನಿಮ್ಗೆ ಏನಾದರೂ ಕಾಣಿಸಿದ್ರೆ, ಆ ಸ್ನೇಹ ಪ್ರೀತಿ ನಾವು ನಮ್ಮಿಬ್ಬರು ತೋರಿಸ್ಕೊಂಡು ಇಲ್ಲ ಗೊತ್ತಿಲ್ಲ, ಆದರೆ ಪರದೆ ಜನಕ್ಕೋಸ್ಕರ ಕೊಟ್ಟು ಈ ಬರ್ತ್ಡೇಗೆ ಒಂದು ಮೆಸೇಜ್ ಕಳಿಸ್ತಾರೆ. ಸಾಕು 4 ಲೈನು. ನನ್ನ ಇಡೀ ಲೈಫ್ನ 4 ಲೈನಲ್ಲಿ ಬರೆದು ಕಳಿಸೇ ಬಿಡ್ತಾರೆ ಅದನ್ನ. ಅದಕ್ಕಿಂತ ಬೆಸ್ಟ್ ಲೈನ್ಸ್ ಹೇಳಕ್ಕೆ ಆಗೋದಿಲ್ಲ ಇನ್ನ ಅವ್ರು ಕಳಿಸಿರೋದವ್ರು. ಓ ಇದೇನಾ ಸರ್? ನೀವು ರಣಧೀರ ಚಿತ್ರದಿಂದ ನಿಮ್ಮ ದನಿ ಕೊಟ್ಟಿದ್ದೇ ಒಂದು ಹೊಸ ಹುಟ್ಟು. ನೀವು ಸಂಭಾಷಣೆ ಬರೆದದ್ದು ಓಹ್ ಹೊಸ ಹುಟ್ಟು. ಕರುನಾಡೆ ಹಾಡು ಬರೆದದ್ದಂತೂ ನಿಮ್ಮೊಳಗಿನ ಕನ್ನಡಿಗನ ಹುಟ್ಟು. ನೀವು ಇಂದು ವೇದಿಕೆಗಳಲ್ಲಿ ನಿರರ್ಗಳವಾಗಿ, ಫಿಲಾಸಫಿಕಲ್ ಆಗಿ, ಕಾಮಿಕಲ್ ಆಗಿ, ಲವ್ಲಿಯಾಗಿ, ಕನ್ನಡದ ಕಲಾವಿದನಾಗಿ ಹುಟ್ಟಿ ನಿಂತಿರೋದೇ ನಿಮ್ಮ ನಿಜವಾದ ಹುಟ್ಟು ಹಬ್ಬ. ವಾರೆ ವಾ, ಏನ್ ಲೈನ್ ಸರ್. ವೆರಿ ಗುಡ್, ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್ ಅಂಡ್ ನಥಿಂಗ್ ಟು ವರಿ. ನೀವು ಚೆನ್ನಾಗಿ ಮಾಡಿದ್ರೆ, ಬಟ್ ಅವ್ರು ಸ್ವಲ್ಪ ಜಾಸ್ತಿ ಚೆನ್ನಾಗಿ ಮಾಡಿದಾರೆ ಅಷ್ಟೇ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನೋಡಿ, ರೊಮ್ಯಾನ್ಸ್ ಅಂದ್ರೆ ಬರೀ ಡ್ಯಾನ್ಸು, ಮಳೆಯಲ್ಲಿ ನೆನೆಯೋದು, ನೀರಿನ ಮಕ್ಕದ ಮೇಲೆ ಹಾಕೊಳ್ಳೋದು, ಮಕ್ಕದಿಂದ ನೀರು ಕೆಳಗೆ ಇಳಿಸೋದು, ಇವೆಲ್ಲ ಅಷ್ಟೇ ಅಲ್ಲ. ಪದಗಳಲ್ಲಿ ಬರೆಯೋದು, ಪೊದೆ ಲಕ್ಷಣೆಯ ಪದಗಳಲ್ಲಿ ವರ್ಣಿಸೋದು ಕೂಡ ಒಂದು ರೊಮ್ಯಾನ್ಸ್. ರವಿ ಸರ್ ನೋಡಿ, ಕುಶಲವೇ ಕ್ಷೇಮ ಅಂತ ಎಷ್ಟು ಚೆನ್ನಾಗಿ ಅವಾಗಲೇ ಹೇಳ್ಕೊಟ್ಟಿಲ್ವಾ? ಈಗ ಅದೇ ಟೆಸ್ಟ್ ನಿಮ್ಗೂ ನಡೆಯುತ್ತೆ. ಎಲ್ಲ ಬ್ಯಾಚುಲರ್ಸ್ ವೇದಿಕೆ ಮೇಲೆ ಬನ್ನಿ. ಎಲ್ಲ ಬ್ಯಾಚುಲರ್ಸ್ಗೂ ಒಂದು ಟೆಸ್ಟ್. ನಿಮ್ಮ ಮೆಂಟರ್ ಆಗಿರ್ಬೋದು, ಅಥವಾ ನಿಮ್ಮ ಫ್ಯೂಚರ್ ಹುಡುಗಿ, ಆ ಫ್ಯೂಚರ್ ವೈಫ್, ಅವ್ರನ್ನ ನೆನ್ಸ್ಕೊಂಡು 4 ಸಾಲ್ ಬರಿಬೇಕು. ನಿಮ್ ಕಾಲಾವಕಾಶ ಕೇವಲ 60 ಸೆಕೆಂಡ್ಸ್. ಒಂದೇ ನಿಮಿಷದಲ್ಲಿ ನಿಮ್ ಟ್ಯಾಲೆಂಟ್ ಪ್ರದರ್ಶನ ಮಾಡಬೇಕು. ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ತುಂಬಾ ಸೀರಿಯಸ್ ಆಗಿ ಬರೀದಿರೋದು ಪ್ರತಾಪೇ ನೋಡು. ಹುಲಿ ಏನ್ ಬರೆದಿರ್ತಾನೆ ಅಂದ್ರೆ ನಮ್ಗೆ ಗೊತ್ತು.